ಬಿಡದಿ ಮತ್ತು ರಾಮನಗರ ಜಿಲ್ಲೆ ವ್ಯಾಪ್ತಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ವ್ಯಕ್ತವಾಗಿದೆ. ಈ ಟೌನ್ಶಿಪ್ ಅನ್ನ ನಾವು ಮುಂದುವರ್ಸಲ್ಲ, ನಾವು ರೈತರ ಜಮೀನನ್ನ ವಾಪಸ್ ಬಿಡ್ತೀವಿ ಅನ್ನೋವರಿಗೆ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತದೆ. ರೈತರಿಗೆ ಏನಾರ ಅನ್ಯಾಯ ಆದ್ರೆ ನಾವು ಬಿಡೋದಿಲ್ಲ, ಅನ್ಯಾಯ ಆಗ್ಲಿಕ್ಕೂ ಬಿಡುದಿಲ್ಲ. ಈಗ 13ನೇ ತಾರೀಕಿಂದ ಅಧಿವೇಶನ. ನಿಮ್ ಕ್ಷೇತ್ರದ ಜನರಿಗೆ ಏನ್ ಪ್ರಾಮಿಸ್ ಮಾಡ್ತೀರಾ? ಯಾವ ವಿಚಾರಗಳ ಮೇಲೆ ಕ್ಷೇತ್ರದ ಅಭಿವೃದ್ಧಿಗಾಗಿ ವಾದ ಮಾಡ್ತೀರಾ? ನೀರಾವರಿ ಯೋಜನೆಗೆ ಹೆಚ್ಚು ಒತ್ತು ಕೊಡುವಂತ ಕಾರ್ಯವನ್ನು ಮಾಡಬೇಕನ್ನುವಂಥದ್ದು ಒತ್ತಡ ಹಾಕುವಂತದ್ದು. ಎಸ್ ವೀಕ್ಷಕರೇ, ಜೆಡಿಎಸ್ ಪಾದಯಾತ್ರೆ ಬಿಡದಿ ಟೌನ್ಶಿಪ್ ಕೈ ಬಿಡೋವರೆಗೂ ಕೂಡ ಈ ಸರ್ಕಾರ ನಾವು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಸಾಗ್ತಾ ಇದೆ. ರಾಜ್ಯದ ವಿವಿಧ ಭಾಗದಿಂದ ನಾಯಕರುಗಳು, ಹಾಗೇನೆ ಮುಖಂಡರುಗಳು, ಹಾಗೆ ಕಾರ್ಯಕರ್ತರು ಇದೀಗ ನಮ್ ಜೊತೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ನೇಮಿರಾಜ್ ನಾಯಕ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಿದೆ ರೈತರಿಂದ? ಈಗ ಯಾವ ರೀತಿ ಅಂದ್ರೆ ರೈತರು ನಿಟ್ಟುಸಿರು ಬಿಡುವಂತ ಸ್ಥಿತಿ ನಿರ್ಮಾಣ ಆಗಿದ್ಯಾ? ಇವತ್ತು ಬಿಡದಿ ಮತ್ತು ರಾಮನಗರ ಜಿಲ್ಲೆ ವ್ಯಾಪ್ತಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ವ್ಯಕ್ತವಾಗಿದೆ. ರೈತರಿಗೆ ಏನು ಅನ್ಯಾಯ ಆಗ್ಲಿಕ್ಕೆ ಇವತ್ತು ಈ ದೇಶದ ಮಾಜಿ ಪ್ರಧಾನಿ ಮಣ್ಣಿನ ಮಗನಾಗಿರುವಂತ ನಮ್ಮ ದೇವೇಗೌಡ ಜಿ ಅವರು ಕೂಡ ನಾನು ರೈತರ ಬೆನ್ನಿಗೆ ನಿಲ್ತೀನಿ, ರೈತರ ಕಷ್ಟಕ್ಕೆ ನಿಲ್ತೀನಿ, ನನಗೆ ವಯಸ್ಸಾಗಿರ್ಬಹುದು ಆದರೆ ರೈತರ ಬೆನ್ನಿಗೆ ನಿಲ್ಲುವಂತ ಶಕ್ತಿ ನೀವು ಕೊಟ್ಟಿದ್ದೀರಿ ಅನ್ನುವಂತ ಮಾತನ್ನು ಕೂಡ ಇವತ್ತು ಮಾತನಾಡಿದ್ದಾರೆ. ನಿಜಕ್ಕೂ ಕೂಡ ಇರುವಂತದ್ದು 5-10 ಗುಂಟೆನೋ, ಅರ್ಧ ಎಕರೆನೋ, 1 ಎಕರೆನೋ, 2 ಎಕರೆನೋ ಜಮೀನ್ ರೈತರು ಮಾಡ್ಕೊಂಡವ್ರೆ. ಅದರ ಜೊತೆಗೆ ಹೈನುಗಾರಿಕೆ ಕೂಡ ಅದರಿಂದ ಬರುವಂತ ಹಣದಲ್ಲಿ ಕುಟುಂಬ ನಡೆಸ್ತಾ ಇದ್ದಾರೆ, ಮಕ್ಕಳ ವಿದ್ಯಾಭ್ಯಾಸವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ರೈತರಿಗೆ ಕುತ್ತು ಬರುವಂತ ಕಾರ್ಯವನ್ನು ಸರ್ಕಾರ ನಡೀತಾ ಇದೆ. ಸರ್ಕಾರ ಯಾವುದೇ ಒಂದು ರಿಯಲ್ ಎಸ್ಟೇಟ್ ಕಂಪನಿಗೆ ಅದನ್ನು ಕೊಟ್ಟು ದುಡ್ಡನ್ನು ಮಾಡುವಂತ ಕಾರ್ಯವನ್ನು ಮಾಡ್ತಾ ಇದೆ. ಇದರಿಂದ ಅವರು ರೈತರ ಜಮೀನನ್ನು ವಾಪಸ್ ಬಿಡಬೇಕು. ರೈತರಿಗೆ ಏನಾರ ಅನ್ಯಾಯ ಆದ್ರೆ ನಾವು ಬಿಡೋದಿಲ್ಲ, ಅನ್ಯಾಯ ಆಗ್ಲಿಕ್ಕೂ ಬಿಡುದಿಲ್ಲ. ನಾವು ರೈತರ ಬೆನ್ನಿಗೆ ನಿಲ್ಲುವಂತ ಕಾರ್ಯವನ್ನು ನಾವು ಮಾಡ್ತೇವೆ ಜೆಡಿಎಸ್ ಇಂದ. ಸರ್, ಮೊದಲನೇದಾಗಿ ಜನರೊಂದಿಗೆ ಜನತಾದಳ ಜೆಡಿಎಸ್ ನಿಂದ ಶುರು ಆದಂತ ಅತಿ ದೊಡ್ಡ ಕ್ಯಾಂಪೇನ್, ಹ್ಯೂಜ್ ರೆಸ್ಪಾನ್ಸ್ ನಿಮ್ ಕ್ಷೇತ್ರದಲ್ಲಿ ಕೂಡ ಆಯ್ತು. ಇದೀಗ ಪಾದಯಾತ್ರೆ, ಇದು ಕೇವಲ ನಾಳೆಗೆ ಅಂತ್ಯ ಆಗುತ್ತಾ ಅಥವಾ ಸರ್ಕಾರ ಹೇಳಬೇಕು, ಡಿ ಕೆ ಶಿವಕುಮಾರ್ ಹೇಳಬೇಕು ಇಲ್ಲ ನಾವು ಟೌನ್ಶಿಪ್ ನ ಕೈ ಬಿಡ್ತೀವಿ ಅಂತ, ಅಲ್ಲಿವರೆಗೂ ಮುಂದುವರಿಯುತ್ತಾ? ಈ ಟೌನ್ಶಿಪ್ ಅನ್ನ ನಾವು ಮುಂದುವರ್ಸಲ್ಲ, ನಾವು ರೈತರ ಜಮೀನನ್ನ ವಾಪಸ್ ಬಿಡ್ತೀವಿ ಅನ್ನೋವರಿಗೆ ನಮ್ಮ ಹೋರಾಟ ನಿರಂತರವಾಗಿ ಇರುವಂತದ್ದು. ಹಗರಿಬೊಮ್ಮನಹಳ್ಳಿ ಹೇಗಿದೆ ಸರ್? ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ನೀರಾವರಿ ಯೋಜನೆಗಳು ಆಗ್ಬೇಕಾಗಿರುವಂತದ್ದು. ನಾವು ಸರ್ಕಾರದ ಮಟ್ಟದಲ್ಲಿ ಕೂಡ ನಾವು ಕೇಳ್ತಾ ಇದೀವಿ, ಸ್ವಾಮಿ ನಿಮ್ಮ ಗ್ಯಾರಂಟಿ ನೀವು ಕೊಡ್ಕೊಳ್ಳಿ, ನಾವು ಬೇಡ ಅಂತ ಇಲ್ಲ, ಆದ್ರೆ ನೀರಾವರಿ ಯೋಜನೆಗೆ ಹಣವನ್ನು ಕೊಡಿ, ಕೆರೆ ತುಂಬಿಸುವಂತ ಯೋಜನೆಗೆ ಹಣವನ್ನು ಕೊಡಿ, ರೈತರ ಬೆನ್ನಿಗೆ ನಿಲ್ಲಿ. ನೀವು ಚುನಾವಣೆ ಸಂದರ್ಭದಲ್ಲಿ ನಾವು ರೈತರ ಜೊತೆ ಇದೀವಿ ಅನ್ನುವಂತ ಮಾತನ್ನು ಹೇಳ್ತೀರಿ. ಇವತ್ತು ಸರ್ಕಾರ ರಚನೆ ಮಾಡಿಕೊಂಡು ರೈತರಿಗೆ ಒಂದು ನಯಾ ಪೈಸದ ಯೋಜನೆಗಳನ್ನು ಕೂಡ ಮಾಡ್ತಾ ಇಲ್ಲ. ಸರ್, ಈಗ 13ನೇ ತಾರೀಕಿಂದ ಅಧಿವೇಶನ. ನಿಮ್ ಕ್ಷೇತ್ರದ ಜನರಿಗೆ ಏನ್ ಪ್ರಾಮಿಸ್ ಮಾಡ್ತೀರಾ? ಯಾವ ವಿಚಾರಗಳ ಮೇಲೆ ಕ್ಷೇತ್ರದ ಅಭಿವೃದ್ಧಿಗಾಗಿ ವಾದ ಮಂಡಿಸ್ತೀರಾ? ಇವತ್ತು ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂಗೆ ನಾನು ಸಾಕಷ್ಟು ವಿಚಾರಗಳನ್ನು ಕೂಡ ನಾನು ಗುಲ್ಬರ್ಗದಲ್ಲಿ ಕೂಡ ಸಭೆ ಕರೆದಾಗ ಕೂಡ ನಾನು ಪ್ರಸ್ತಾಪ ಮಾಡಿದ್ದೇನೆ. ನಮ್ಮಲ್ಲಿ ನೀರಾವರಿ ಯೋಜನೆಗೆ ಹೆಚ್ಚು ಒತ್ತು ಕೊಡುವಂತ ಕಾರ್ಯವನ್ನು ಮಾಡ್ಬೇಕನ್ನುವಂಥದ್ದು, ಒತ್ತಡ ಹಾಕುವಂಥದ್ದು. ಎಸ್, ಇದು ಹಗರಿಬೊಮ್ಮನಹಳ್ಳಿ ಶಾಸಕರ ಮಾತು. ಸರಳತೆಗೆ ಮತ್ತೊಂದು ಹೆಸರು ನೇಮಿರಾಜ್ ನಾಯಕ್ ಅವರು. ಅಷ್ಟೇ ಸರಳವಾಗಿ ಜನರ ಮಧ್ಯೆ ಸಾಕ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ಯಶಸ್ಸು ಸಿಗ್ಲಿ, ಅವ್ರ ಪಕ್ಷಕ್ಕೆ ಯಶಸ್ಸು ಸಿಗ್ಲಿ, ನಾವು ಕೂಡ ಆಶಿಸ್ತೀವಿ. ಧನ್ಯವಾದ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.